ನಮಗೆಲ್ಲರಿಗೂ ಗೊತ್ತಿರುವಂಗೆ ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗತೈತಿ. ಈ ಅನ್ಯಾಯ ಸರಿದೂಗಿಸ್ಬೇಕು, ಟುವೇದಲ್ಲಿ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ದೊಡ್ಡ ಹೋರಾಟ ಭಾಳ ವರ್ಷದಿಂದ ಸಮಾಜದ ಪ್ರಥಮ ಜಗದ್ಗುರು ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದೈತಿ. ಅದ ಕಾರಣಕ್ಕಾಗಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಸುಮಾರು 10 ಲಕ್ಷ ಜನರ ದೊಡ್ಡ ಸಮಾವೇಶ ಬೆಂಗಳೂರಲ್ಲಿ ಆಗಿ ಸಮಾಜದ ಕೂಗನ್ನು ರಾಜ್ಯದ ಜನರಿಗೆ, ರಾಜ್ಯದಲ್ಲಿ ಅಧಿಕಾರ ಮಾಡುವಂಥವ್ರಿಗೆ ತಲುಪಿಸುವಂಥ ಕೆಲಸ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಾಯಿತು. ಅದಕ್ಕೆ ಸ್ಪಂದಿಸಿದಂಥ ಆಗಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಮಾಜಕ್ಕೆ ಕೇವಲ ಲಿಂಗಾಯತ ಪಂಚಮಸಾಲಿ ಅಥವಾ ಕೇವಲ ಲಿಂಗಾಯತರಲ್ಲಿರುವಂಥ ಪಂಚಮಸಾಲಿ ಸಮಾಜ ಮಾತ್ರ ಅಲ್ಲ, ಅದರಲ್ಲಿರುವಂಥ ಎಲ್ಲ ಒಳಪಂಗಡಗಳಿಗೆ ಮತ್ತು ಒಕ್ಕಲಿಗರಿಗೆ, ರೆಡ್ಡರಿಗೆ, ಮರಾಠ ಈ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ಯಾಟಗರಿ 2A ಬದಲಿ ಕ್ಯಾಟಗರಿ 2C ಮತ್ತು ಕ್ಯಾಟಗರಿ 2D ಅನ್ನು ಮಾಡಿ ಅದರ ಮೂಲಕ ಹೆಚ್ಚಿನ 5% ಇದ್ದಂಥ ರಿಸರ್ವೇಷನನ್ನು 7%ಗೆ ಮಾಡಿ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ ಅನುಕೂಲ ಮಾಡುವಂಥ ಕೆಲಸ. 4% ಇದ್ದಂಥ ಒಕ್ಕಲಿಗರಿಗಿದ್ದಂಥ ರಿಸರ್ವೇಷನನ್ನು 6%ಗೆ ಏರಿಸಿ ಒಕ್ಕಲಿಗರು, ರೆಡ್ಡಿಗಳು, ಬಲಿಜಿಗರು ಈ ಎಲ್ಲ ಸಮಾಜಕ್ಕೆ ಅನುಕೂಲ ಆಗುವಂಥ ಐತಿಹಾಸಿಕ ನಿರ್ಧಾರವನ್ನು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ದಿಲ್ಲ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ, ಈಗಿನ ನಮ್ಮ ಸಿದ್ದರಾಮಯ್ಯನವರಿಗೆ ಆತರ ಆದವರ ಕೋರ್ಟಿಗೆ ಹೋಗಿ ಈ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಂಥ ನಿರ್ಧಾರವನ್ನು ಜಾರಿಗೆ ತೆಗೆದುಕೊಂಡು ಬರಬಾರ್ದು ಅಂಥೇಳಿ ಅವರು ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಆವಾಗ ಒಂದು ಅಫಿಡವಿಟನ್ನು ಸರ್ಕಾರದಿಂದ ಕೊಟ್ಟಿತ್ತು. ಎಲೆಕ್ಷನ್ ಟೈಮ್ ಐತಿ, ಎಲೆಕ್ಷನ್ ಇದ್ದಿದ್ದಕ್ಕೆ ನೀವು ಇದನ್ನು ಡಿಸಿಷನ್ ತೆಗೆದುಕೊಂಡು ಬಂದಿರಿ ಅಂತ ಹೇಳಿದಾಗ ಇದು ಮುಂದಿನ ಹಿಯರಿಂಗ್ ಆಗೋ ತನಕ ಇದನ್ನು ನಾವು ಪೆಂಡಿಂಗ್ ಇಡ್ತೀವಿ, ಡಿಸಿಷನ್ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅನ್ನುವಂಥ ಒಂದು ಮುಚ್ಚಳಿಕೆಯನ್ನು ಸರ್ಕಾರದಿಂದ ಆವಾಗ ಬರೆದು ಕೊಟ್ಟಿತ್ತು. ಆದರೆ ಎಲೆಕ್ಷನ್ ಮುಗಿದಾದ್ಮೇಲೆ ಮುಗಿದಾಗಿ 2 ವರ್ಷ ಆಯ್ತು. ಈಗ ಇನ್ನೂ ತನಕನೂ ಕೂಡ ಅದನ್ನು ಕೋರ್ಟದಲ್ಲಿ ಮುಂದಿನ ಹಿಯರಿಂಗ್ ಮಾಡಿ ಆ ವಿಷಯಕ್ಕೆ ಒಂದು ಇತ್ಯರ್ಥ ಆಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ಸರ್ಕಾರ ಇದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಸಮಾಜದ ಕೂಗನ್ನು ಮತ್ತು ಈಗಿನ ಮುಖ್ಯಮಂತ್ರಿಗಳು, ಈಗಿನ ಸರ್ಕಾರ ಅದರ ಮುಂದೆ ಇಡುವ ಸಂಬಂಧ ಡಿಸೆಂಬರ್ 10ನೇ ತಾರೀಕು ಬೆಳಗಾಂದಲ್ಲಿ ಅಧಿವೇಶನ ನಡೆದಾಗ ಸಮಾಜದ ದೊಡ್ಡ ಪ್ರಮಾಣದ ಒಂದು ಅಧಿವೇಶನ ಬೆಳಗಾಂದಲ್ಲಿ ನಡೀತು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಪೇಕ್ಷೆ ಇತ್ತು, ಮುಖ್ಯಮಂತ್ರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸ್ತಾರೆ. ಜಯಮೃತ್ಯುಂಜಯ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿ ಸೇರಿದ್ವಿ. ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನು ಸ್ವೀಕರಿಸ್ತಾರೆ, ಅದರ ಮೇಲೆ ಸಮಾಜದ ಕೂಗಿಗೆ, ನೋವಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗಿತ್ತು. ಆದರೆ ಅಲ್ಲಿ ಮುಖ್ಯಮಂತ್ರಿಗಳು ಆ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸೋಕೆ ಬರಲಿಲ್ಲ. ಅವ್ರು ಬರಲಿಲ್ಲ ಅಂದಾಗ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದರು, ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಬರಲಿಕ್ಕೂ ಅಡ್ಡಿಲ್ಲ, ನಾವು ಅವರಿಗೆ ಹೋಗಿ ಅಹವಾಲನ್ನು ಕೊಡೋಣ ಅಂಥೇಳಿ ಸುವರ್ಣಸೌಧದ ಕಡೆಗೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋದಾಗ ನಮ್ಮೆಲ್ಲರ ಮೇಲೆ ಲಾಠಿ ಚಾರ್ಜನ್ನು ಮಾಡಿ ಹಲ್ಲೆಯನ್ನು ಮಾಡುವಂಥ ಕೆಲಸ ಪೊಲೀಸರ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿಸ್ತು. ದೊಡ್ಡ ಪ್ರಮಾಣದ ಹಲ್ಲೆ ಸಮಾಜದ ಮೇಲೆ, ಲಿಂಗಾಯತ ಸಮಾಜದ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಮಾಡ್ತು. ಅತ್ಯಂತ ಶಾಂತ ರೀತಿಯಿಂದ ಹೊಂಟಂಥ ನಮ್ಮೆಲ್ಲರಿಗೂ ಕೂಡ ಹೊಡೆಯುವಂಥ ಕೆಲಸ ಮಾಡಿ, ರಸ್ತೆ ಮೇಲೆ ಉಳ್ಳಾಡಿಸುವಂಥ ಕೆಲಸ ಮಾಡಿ, ರಕ್ತ ಬರುವಂಗೆ ಮಾಡಿ, ಜೈಲಿಗೆ ಹಾಕುವಂಥ ಕೆಲಸ ಮಾಡಿದರು. ಇದ್ರ ವಿರುದ್ಧ ನಾವು ಮತ್ತು ಅಧಿವೇಶನದಲ್ಲಿ ಕೂಡ ಮಾತಾಡಿದ್ವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಇದನ್ನು ತೆಗೆದುಕೊಂಡ್ಬಂದ್ವಿ. ಇದಾಗಿದ್ದು ತಪ್ಪಾಗೈತಿ, ಅನ್ಯಾಯ ಆಗೈತಿ, ಪೊಲೀಸರ ಮೂಲಕ ನೀವು ಸರ್ಕಾರದವ್ರು ದೊಡ್ಡ ಅನ್ಯಾಯ ಮಾಡಿರಿ, ನಮ್ಗೆ ಇದಕ್ಕೆ ತನಿಖೆ ಆಗಬೇಕು ಅಂತಾಗ ಯಾವುದೇ ರೀತಿ ತನಿಖೆ ಮಾಡುವಂಥ ಕೆಲಸ ನೀವು ಮಾಡಲಿಲ್ಲ.
ನ್ಯಾಯ ಕೊಡ್ಸೋಕ್ಕೆ ನಮ್ಗೆ ಪ್ರಯತ್ನ ಕೂಡ ನೀವು ಮಾಡಲಿಲ್ಲ. ನಮ್ಮ 2A ಮೀಸಲಾತಿ ಬಗ್ಗೆ ಕೂಡ ಯಾವುದೋ ಒಂದು ಹೆಜ್ಜೆಯನ್ನು ನೀವು ಮುಂದಿಡುವಂಥ ಕೆಲಸ ಮಾಡಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಸಮಾಜಕ್ಕೆ ಏನು ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ, ಸಮಾಜದ ಮೇಲೆ ಗದಾಪ್ರಹಾರ ನೀವೇನು ಮಾಡಿದ್ರಿ, ಇದ್ರ ತನಿಖೆ ಆಗಲಿ ಅಂಥೇಳಿ ಹೈಕೋರ್ಟಿಗೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ಅಲ್ಲೇ ಅಪ್ರೋಚ್ ಆದಾಗ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಹೌದು ಇದು ಸತ್ಯ ಅನ್ನಿಸ್ತೈತೆ ಅಂತ ಅಂದ್ಕೊಂಡು ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಆದೇಶ ಮಾಡಿದ್ದರು. 3 ತಿಂಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು, ಆ ತನಿಖೆ ರಿಪೋರ್ಟನ್ನು ಕೊಡಬೇಕು ಅಂಥೇಳಿ ಸರ್ಕಾರ ನ್ಯಾಯಾಧೀಶರು ಒಂದು ಆದೇಶವನ್ನು ಕೊಟ್ಟಿದ್ದರು. ಆದರೆ ಇದೇ 4ನೇ ತಾರೀಕಿಗೆ 4/7 3 ತಿಂಗಳು ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ರಿಪೋರ್ಟ್ ಕೊಡೋದು ಹೋಲಿ ಇದ್ರ ಬಗ್ಗೆ ಒಂದು ಕಮಿಷನ್ ಕೂಡ ನೇಮಕಾತಿಯನ್ನು ಮಾಡಿಲ್ಲ. ಹಾಗಾಗಿ ಇದೊಂದು ನ್ಯಾಯಾಂಗ ನಿಂದನೆ ಮುಖ್ಯಮಂತ್ರಿಗಳಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಆಗೈತಿ. ಹಾಗಾಗಿ ಇದ್ರ ಬಗ್ಗೆ ನಾವು ನಮ್ಮ ಸಮಾಜದ ವತಿಯಿಂದ ಇವತ್ತೆಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಜಯಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿ ಇವತ್ತು ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತೇನು ನ್ಯಾಯಾಂಗ ನಿಂದನೆ ಮಾಡಿರಿ ಅದರದ್ದು ಏನು ಅನುಭವಿಸ್ಬೇಕು ನೀವು ಅದನ್ನು ಅನುಭವಿಸ್ತೀರಿ. ಆದರೆ ಸಮಾಜದ ಕೂಗೇನೈತಿ ಇದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿರಿ. ನಿಮ್ಮ ಡೊಂಗಿ ಜಾತಿ ಸರ್ವೆ ಆ ರೀತಿ ಸರ್ವೆ ಅಂಥದ್ದು ಮಾಡ್ಕೊತ ಇದನ್ನು ಸಮಾಜದ ದಿಕ್ಕನ್ನು ತಪ್ಪಿಸೋಕೆ ನೀವು ಪ್ರಯತ್ನ ಮಾಡತ್ತೀರಿ, ರಾಜ್ಯದ ದಿಕ್ಕನ್ನು ತಪ್ಪಿಸೋಕೆ ಪ್ರಯತ್ನ ಮಾಡತ್ತೀರಿ. ಅದನ್ನು ನಿಲ್ಲಿಸ್ರಿ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಆಲ್ರೆಡಿ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದು ಒಂದು ಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ತೊಗೊಂಡಿದ್ದೈತಿ. ಅದಕ್ಕೆ ಸ್ಫೂರ್ಕವಾಗಿ ನೀವು ಇಮಿಡಿಯೇಟ್ಲಿ ನಮ್ಮ ಸಮಾಜದ ಕೂಗೇನೈತಿ 2A ಕೂಗೇನೈತಿ ಅದಕ್ಕೆ ತಾವು ಸ್ಪಂದಿಸ್ರಿ ಅಂಥೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡೋಕ್ಕೆ ಇಚ್ಛೆಪಡ್ತೇನೆ. ಈ ಕಂಟೆಂಪ್ಟ್ ಆಗಿದ್ದಕ್ಕೆ ಈಗ ಮತ್ತೆ ಕೋರ್ಟ್ದಲ್ಲಿ ನಾವು ಹೋಗ್ತೇವೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಮೂಲಕ, ಅಲ್ಲಿ ಕೋರ್ಟ್ ಮೂಲಕ ಇದಕ್ಕೆ ಮೂವ್ ಮಾಡ್ತೇವೆ. ಕಂಟೆಂಪ್ಟ್ ಇದು ಯಾಕಂದ್ರೆ 3 ತಿಂಗಳದಾಗ ಮಾಡಬೇಕಿತ್ತು, ಮುಖ್ಯಮಂತ್ರಿಗಳು ಮಾಡಿಲ್ಲ ಅಂದ್ರೆ ಇದು ಕಂಟೆಂಪ್ಟ್ ಏನಾಗೈತಿ, ಇದ್ರ ವಿರುದ್ಧ ನಾವು ಕೋರ್ಟಿಗೆ ಹೋಗ್ತೇವೆ. ಎಲ್ಲ ಒಂದು ಕಡೆ ಸ್ವಾಮೀಜಿಗಳನ್ನ ಸೈಲೆಂಟ್ ಮಾಡಿಬಿಟ್ರು ಅಂತ, ಯಾಕಂದ್ರೆ ಈಗ ಅಧ್ಯಕ್ಷರು ಚೇಂಜ್ ಮಾಡಿದ್ರೆ ಸಂಬಂಧಪಟ್ಟ ಈಗ ಮೊದಲೇನು ಆ ಸ್ವಾಮೀಜಿಗಳು ಅಡ್ಡಾಡ್ತಿದ್ರು ಆ ಥರದೊಂದು ಚಟುವಟಿಕೆಗಳು ನೋಡಿರಿ. ಸ್ವಾಮೀಜಿಗಳು ಅವ್ರಿಗೆ ಇದ್ದಂಥ ಸಮಾಜದ ಬಗ್ಗೆ ಇದ್ದಂಥ ಕಾಳಜಿ ಅದನ್ನು ಯಾವುದೇ ರೀತಿಯಿಂದ ಯಾರಿಗೂ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಸ್ವಾಮೀಜಿಗಳಿಗಿರುವಂಥ ಗೌರವ, ಸ್ವಾಮೀಜಿಗಳಿದ್ದಂಥ ಅವ್ರದ್ದು ಏನೈತಿ ಅದು ಯಾವುದೋ ಒಂದು ಪೀಠದಿಂದ ಅವ್ರಿಗೆ ಬಂದಿದ್ದಲ್ಲ, ಅವ್ರ ಕೆಲಸದಿಂದ ಅವ್ರಿಗೆ ಸಮಾಜದ ಮೇಲೆ ಅವ್ರಿಗೇನು ಕಾಳಜಿ ಐತಿ, ಪ್ರೀತಿ ಐತಿ, ಅದ್ರ ಮೇಲೆ ಬಂದಿದ್ದು. ಹಾಗಾಗಿ ಯಾವುದೇ ರೀತಿಯಿಂದ ಅದು ಅವ್ರದ್ದು ಹೋರಾಟನೂ ಕಡಿಮೆ ಆಗುವಂಥ ಪ್ರಶ್ನೆ ಇಲ್ಲ, ಅವ್ರದ್ದು ಇಂಪಾರ್ಟೆನ್ಸ್ ಕಡಿಮೆ ಆಗುವಂಥ ಪ್ರಶ್ನೆಯೂ ಇಲ್ಲ. ಸರ್, ಯಾವ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಜಯಮೃತ್ಯುಂಜಯ ಸ್ವಾಮಿ ತೋರಿಸ್ತಾ ಇದ್ರು, ಕಾಂಗ್ರೆಸ್ ಬಂದ ಮೇಲೆ ಅದು ಯಾಕೋ ಭಾಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗೈತಿ? ಬೆಳಗಾಂದಾಗ ಹೋರಾಟ ಆಯ್ತಲ್ಲ, ದೊಡ್ಡ ಪ್ರಮಾಣದ ಹೋರಾಟ. ಅದಾದ್ಮೇಲೆ ಈಗ ಮಾಡತ್ತೈತಿ. ದಿನಾನೂ ಹೋರಾಟ ಮಾಡೋದು ಇರೋದಿಲ್ಲ. ಒಂದು ದೊಡ್ಡ ಹೋರಾಟ ಡಿಸೆಂಬರ್ದಾಗ ಮೊನ್ನೆ ಆಗಿದ್ದೈತಿ, ಮತ್ತೆ ಈಗ ಹೋರಾಟ ಮಾಡ್ತೇವೆ. ಸ್ವಾಮೀಜಿ ಯಾವುದೋ ವ್ಯಕ್ತಿ ಪರವಾಗಿಲ್ರಿ, ಅವ್ರು ಇಶ್ಯೂ ಪರವಾಗಿ ಅವರು ಹಾಗೇನಿಲ್ಲ. ಈಗ ನೋಡ್ರಿ, ಸಮಾಜದ ಹೋರಾಟದಲ್ಲಿ ಮುಂದಿದ್ದವರು ಯಾರು ಇದ್ದಾರೆ ಅದಕ್ಕೆ ನ್ಯಾಚುರಲಿ ಅದ್ರ ಬಗ್ಗೆ ಅವ್ರ ಸ್ಪಂದನೆ ಮಾಡಬೇಕಾಗ್ತೈತಿ. ಇಲ್ಲಿಕ್ರೆ ಅದ್ರ ಬಗ್ಗೆ ಮಾಡಲಿಲ್ಲ ಅಂತಂದ್ರೆ ಅದ ಸಮಾಜನ ಅವ್ರಿಗಂತೈತಿ, ಸಮಾಜದ ಹೋರಾಟ ಮಾಡಿದವ್ರಿಗೆ ನೀವು ರಕ್ಷಣೆ ಮಾಡಲಿಲ್ಲ, ಕೊಡಲಿಲ್ಲ ಅಂಥೇಳಿ. ಆ ದೃಷ್ಟಿಯಿಂದ ಅವರು ಆ ಡಿಸಿಷನ್ ತೆಗೆದುಕೊಂಡಿರ್ಬೇಕು. ಅದರ ಅರ್ಥ ಅವ್ರಿಗೆ ಸಮಾಜದ ವಿಷಯದ ಬಗ್ಗೆ ಕಾಳಜಿ ಇಲ್ಲ. ಈಗಾದರೂ ಕೂಡ ನಮಗೆ ದಿನಾನೂ ಅವರು ಸ್ವಾಮೀಜಿಗಳು ಫೋನ್ ಮಾಡಿದ್ರೆ ಅವ್ರು ಮಾಡೋದು ಅವ್ರದ್ದು ಸಮಾಜದ ಬಗ್ಗೆನೇ ಕಾಳಜಿ. ಅವ್ರು ಯಾರೋ ವ್ಯಕ್ತಿ ಬಗ್ಗೆ ನೀವು ಹೆಂಗದಿರಿ ಏನಂತ ಅವ್ರು ಕೇಳೋದೇ ಇಲ್ಲ ಯಾರಿಗೂ. ನಮ್ಗೆ ನೀವು ಸಮಾಜದ ಅದೇನಾಯ್ತು ಇದೇನಾಯ್ತು ಅಂತ ಅದೇ ವಿಷಯನೇ. ಅದು ಹೋರಾಟ ನಿಂತಿಲ್ಲ, ಹೋರಾಟ ಯಾವುದೇ ರೀತಿ ನಿಂತಿಲ್ಲ. ಕೋರ್ಟದಲ್ಲಿ ಹೋರಾಟ ಮಾಡಿದ್ದೀವಿ. ಕೋರ್ಟದಲ್ಲಿ ಮಾಡಿದ್ದಕ್ಕೆ ಕೋರ್ಟದಲ್ಲಿ ಆರ್ಡರ್ ಆಯಿತು 3 ತಿಂಗಳಲ್ಲಿ ಆಗ್ಬೇಕಂತೇಳಿ. ಈಗ 4ನೇ ತಾರೀಕಿಗೆ ಮುಗಿದ್ಕೊಳ್ಳಿಕ್ಕೆ ಮತ್ತೆ ಈಗ ಅದನ್ನು ಟೇಕಪ್ ಮಾಡ್ತೀವಿ. ಈಗ ಸ್ವಾಮೀಜಿ ಪಂಚಮಸಾಲಿ ಟ್ರಸ್ಟು ಇವೆಲ್ಲ ಕುಸ್ತಿ ನೋಡೋದು, ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರು ಸಹ ಈಗ ಬದಲಾವಣೆ ಮಾಡಿದರು. ಅದು ಯಾವ ರೀತಿ ಹೋರಾಟ ಆಗುತ್ತೆ ಸರ್? ಟ್ರಸ್ಟದ ಅಧ್ಯಕ್ಷನ ಬದಲಾವಣೆ ಆಯಿತು.